ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಂದರ್ಯ. ಸಾರಿ ಗೈಸ್, ನಾನೇನು ರೆಡಿ ಆಗ್ದಲ್ಲೇ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಂಗೆ ಯಾಕೋ ಇವತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪನೂ ಮನ್ಸಿಲ್ಲ, ಅದಕ್ಕೋಸ್ಕರ ಹಾಗೇನೆ ಮೇಕಪ್ ಇಲ್ದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ನಾಯಕದಿಂದ ಇಷ್ಟು ಪಾರ್ಸಲ್ ಬಂದಿದೆ, ಓಪನ್ ಮಾಡೋಣ. ಇದ್ರಲ್ಲಿ ಏನೇನಿದೆ ಅಂತ ನೋಡೋಣ. ಎಲ್ಲ ಒಂದ್ ಬಾಕ್ಸ್ ಅಲ್ಲೇ ಕೊಡ್ಬೇಕಿತ್ತು, ಬಟ್ 3 ಸತಿ ಬಂದಿದ್ದಾರೆ ಇದನ್ನ ಕೊಡೋದಕ್ಕೆ. ಓಪನ್ ಮಾಡಿ ನೋಡೋಣ ಒಂದೊಂದ್ರಲ್ಲೇ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಪರ್ಚೇಸ್ ಮಾಡ್ತಾನೆ ಓಕೆ ಯಾವಾಗ್ಲೂ ಪರ್ಚೇಸ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಒಂದೇ ಸತಿ ನಾನೆಲ್ಲಾನು ಆರ್ಡರ್ ಮಾಡೋದಿಲ್ಲ. ಸೊ ಏನೇನ್ ಖಾಲಿ ಆಗಿರುತ್ತೆ, ಏನೇನು ಖಾಲಿ ಆಗಿರಲ್ಲ ಅದನ್ನೆಲ್ಲ ನೋಡ್ಕೊಂಡು ಅವಾಗ ರೀಸ್ಟಾಕ್ ಮಾಡ್ತಾ ಇರ್ತೀನಿ. ರೀಸ್ಟಾಕ್ ಅಂತಲ್ಲ, ಈ ಸತಿ ಒಂದ್ ಸ್ವಲ್ಪ ಮೇಕಪ್ ಐಟಮ್ಸ್ ನಾನು ಪರ್ಚೇಸ್ ಮಾಡಿದೀನಿ ಅನ್ಸುತ್ತೆ. ನಾನು ಯೂಸ್ ಮಾಡ್ದಲೇ ಇರುವಂತಹ ಮೇಕಪ್ ಪ್ರಾಡಕ್ಟ್ಸ್ನ. ವೈಟ್ ಕಾಜಲ್ ತರಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಬ್ಲ್ಯಾಕ್ ಮಾತ್ರ ಯೂಸ್ ಮಾಡಿರೋದು. ಅದ್ ಬಿಟ್ರೆ ಇನ್ಯಾವುದು ವೆರೈಟಿ ಕಾಜಲ್ನ ನಾನು ವೇರ್ ಮಾಡೇ ಇಲ್ಲ. ಅದಕ್ಕೋಸ್ಕರ ಈ ಸತಿ ವೈಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಎಲ್ಲಿ ಬರೆಯೋದು? ಓಕೆ, ನೋಡಿ ಈ ತರ ಇದೆ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಏನ್ ಬಂದಿದೆ ನೋಡೋಣ. ಇದ್ರಲ್ಲೂ ಒಂದು ಸಿಂಗಲ್ ಪ್ರಾಡಕ್ಟ್ ಇರುತ್ತೆ, ಯಾಕಂದ್ರೆ ಹೇಳಿದ್ನೆಲ್ಲ ಸಪ್ರೇಟ್ ಆಗಿ ಅವ್ರು ಬಂದಿದ್ದು. ಪೇಪರ್ ಇದೆ. ಗ್ಲೂ ಐಲ್ಯಾಶಸ್ ನ ಅಂಟಿಸ್ಕೊಳ್ಳೋದಕ್ಕೆ. ಓಕೆ, ಇವಾಗ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಏನೇನೋ ಐತೆ. ಫಸ್ಟ್ ಅಲ್ಲಿ ಇದ್ರಲ್ಲಿ ಏನಿದೆ ನೋಡೋಣ. ಬ್ಲಷ್ ತರಿಸ್ಕೊಂಡಿದ್ದೀನಿ ಸ್ವಿಸ್ ಬ್ಯೂಟಿಯಿಂದ. ಲಿಕ್ವಿಡ್ ಬ್ಲಷ್ ಅದೇ ಇದೆ ಕಲರು. ಜೋಕರ್ ಆಗ್ನ ಕಾಣಿಸ್ತಾ ಇದೆಯಾ? ನಂಗೆ ಗೊತ್ತಿಲ್ಲ, ಸ್ವಲ್ಪ ಹೆಂಗ್ ಯೂಸ್ ಮಾಡೋದು ಅಂತಾನೆ ಗೊತ್ತಿಲ್ವಲ್ಲ. ನೋಡಿ, ಈ ತರ ಇದೆ, ಕಾಣಿಸ್ತಾ ಇದೆ, ಈ ತರ ಇದೆ. ನೆಕ್ಸ್ಟ್ ಕಾಟನ್ ಪ್ಯಾಡ್ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 50 ಪ್ಯಾಡ್ಸ್ ಏನೋ ಇರುತ್ತೆ. ಓಕೆ, ಇದೇನು ಲೆನ್ಸ್ ತರಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿರೋದು. ನನ್ನ ಕಣ್ ಕಲರ್ ನೋಡಿ ಹೇಗಿದೆ ಅಂತ. ಬೋರ್ ಆಗೋಗಿದೆ ಅದಕ್ಕೆ. ಇದು ಜಸ್ಟ್ 24 ಅವರ್ಸ್ ಮಾತ್ರ ಯೂಸ್ ಮಾಡೋದಂತೆ, ಒನ್ ಡೇ. ಪ್ಯಾಕ್ ಅವ್ರದೆ ಇರಿಸ್ ಅಂತ ಏನೋ ಇದೆ. ಎಕ್ಸೈಟೆಡ್ ಆಗಿದ್ದೀನಿ ಈ ಲೆನ್ಸ್ ಯೂಸ್ ಮಾಡೋದಕ್ಕೆ. ಫಸ್ಟ್ ಟೈಮ್ ಯಾಕೋ ಉಲ್ಟಾ ಹೋಗ್ಬಿಟ್ಟಿದೆ ನೋಡಿ. ಈ ತರ ಲೈಟ್ ಆಗಿ ಗ್ರೀನ್ ಇದೆ, ಗ್ರೀನಿಶ್ ಕಲರ್ ಅಲ್ಲಿ. ಟ್ರಾನ್ಸ್ಪರೆಂಟ್ ಪೌಡರ್ನ ತರಿಸ್ಕೊಂಡಿದ್ದೀನಿ. ಅದು ಪ್ಯಾಕ್ ಅವ್ರದ್ದು ಮಿನಿ ಬರುತ್ತಲ್ಲ, ಅದನ್ನ ತರಿಸ್ಕೊಂಡಿದ್ದೀನಿ. ನಾರ್ಮಲ್ ಆಗಿರೋ ಟ್ರಾನ್ಸ್ಪರೆಂಟ್ ಪೌಡರ್ ಅಷ್ಟೇ ಎಷ್ಟಿದೆ. ಫಸ್ಟ್ ಇದನ್ನ ತರಿಸ್ಕೊಂಡು ನಂಗೆ ಸೆಟ್ ಆದ್ಮೇಲೆ ಸ್ವಲ್ಪ ದೊಡ್ಡ ತರಿಸ್ಕೊಳ್ಳೋಣ ಅಂತ. ಎಲ್ಲ ಟ್ರೈ ಮಾಡೋದಕ್ಕೆ ತರಿಸ್ಕೊಂಡಿರೋದು ಗಾಡಿ. ಇನ್ನೇನ್ ಬಂದಿದೆ ನನಗೆ ಗೊತ್ತಿಲ್ಲ. ಮೇಕಪ್ ರಿಮೂವರ್ ಇಂದು ಗಾರ್ನಿಯರ್ ಇಂದು ಕ್ಲೆನ್ಸಿಂಗ್ ವಾಟರ್ನ ತರಿಸ್ಕೊಂಡಿದ್ದೀನಿ ಮೇಕಪ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಮಿನಿನೇ ತರಿಸ್ಕೊಂಡಿದ್ದೀನಿ. ಯಾಕೋ ಕೈಯಿಂದ ಎಲ್ಲ ಜಾರಿ ಹೋಗ್ತಾ ಇದೆ. ಇದೊಂಥರ ಸಪ್ರೇಟ್ ಐಲ್ಯಾಶಸ್ ಆಯ್ತಾ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದು ಕೂಡ ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು. ಅದಕ್ಕೆ ಒಂದೇ ಸತಿ ದೊಡ್ಡ ತರಿಸ್ಕೊಬಿಟ್ರೆ ಅದು ಹೇಗೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನೆಕ್ಸ್ಟ್ ಯಾಕೋ ಕಿತ್ತೋಗಿರೋದು ಕಳಿಸಿದ್ದಾರೆ. ಬ್ಲೆಂಡರ್ ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ಒಂದು ಬ್ಲೆಂಡರ್ ತರಿಸ್ಕೊಂಡಿದ್ನಿ. ಅದ್ರ ಜೊತೆ ಒಂದು ಪಫ್ ಕೂಡ ಬಂದಿದೆ ಇಲ್ಲಿ, ಈ ತರ ಮಾಡ್ಕೊಳಕ್ಕೆ. ನನಗೆ ಬರಲ್ಲ ಲೆನ್ಸ್ ಹಾಕೊಳ್ಳೋದಕ್ಕೆ. ಆಮೇಲೆ ಈ ಐಲ್ಯಾಶಸ್ನ ನಾನು ಇಲ್ಲಿ ಅಂಟಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ನನಗೆ. ಅವೆಲ್ಲ ಕಲಿತೀನಿ ಅಷ್ಟೇ. ಇನ್ನು ಬಾಕಿದು ಈ ಬ್ಲಷ್ ಎಲ್ಲ ಹಾಕೊಳ್ಳೋದಕ್ಕೆ ಬರುತ್ತೆ.
ಓಕೆ, ದಟ್ಸ್ ಇಟ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.